ಅಮ್ಮ ಯಾಕೋ ಏನೋ ಮಿಸ್ ಹೊಡಿತಿದೆ. ಆ ಫೋಟೋಗ್ರಾಫರ್ನ ಹಿಡ್ಕೊಂಡ್ರೆ ನಮ್ಗೇನಾದ್ರೂ ಆಧಾರ ಸಿಗ್ಬೋದು. ಹೌದು, ನಡಿ. ಅಕ್ಕ, ಆ ಹುಚ್ಚನ್ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಏನಪ್ಪ, ಒಂದು ನಿಮಿಷ ನಿಂತ್ಕೋ. ರಾಧಿಕಾ ಯಾರೋ ಹುಡುಗನ ಜೊತೆಲಿ ಅನ್ನವರಂ ಬಂದಿದ್ಲು ಅಂದೆ, ನಿಜಾನಾ? ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ ರೀ? ನನ್ನ ಹತ್ರ ಇರೋ ಫೋಟೋಸ್ ತಗೊಂಡು ಬಂದು ತೋರಿಸ್ತೀನಿ. ನನ್ನ ಹೊಡೆದಿದ್ದಕ್ಕೆ ಹೇಗೆ ಸೇಡ್ ತೀರಿಸ್ಕೋಬೇಕಂತ ನನಗೆ ಗೊತ್ತು. ಎಲ್ಲಿದೆ ಫೋಟೋ? ಅನ್ನವರಂನಲ್ಲಿದೆ. ಇವತ್ತೇ ಅದನ್ನು ತಗೊಂಡು ಬಂದು ನನಗೆ ಅವಮಾನ ಮಾಡಿರೋ ಎಲ್ಲರ ಮುಂದೆ ಆ ಫೋಟೋಸ್ನ ತೋರಿಸ್ತೀನಿ. ಹಾಗಾದ್ರೆ ತಡ ಮಾಡದೆ ಇವತ್ತೇ ತಗೊಂಡ್ ಬಾ. ನಿನಗೆ ಕೊಡೋದಕ್ಕೆ ನನ್ನ ಹತ್ರ ತಗೋ, ಈ ರಿಂಗ್ ಇಟ್ಕೋ. ತಗೋ. ಆ ಫೋಟೋಸ್ನಿಂದ ನಿಮ್ಗೇನು ಪ್ರಯೋಜನ? ಅವ್ರವ್ರ ಲಾಭ ಅವ್ರಿಗಿರದ್ ಬಿಡು. ಉಂಗ್ರ ತಗೊಂಡಿದ್ಯಲ್ಲ, ಬೇಗ ಕೆಲಸ ಮುಗಿಸ್ಬಿಡು. ರಾಧಿಕನ್ ಒಳ್ಳೆತನ ಅನ್ನೋ ಮುಸ್ಕಿನ ಹಿಂದೆ ಅತ್ತೆ ಮತ್ತೆ ಬಾವ ಅವಳ ಮೇಲಿಟ್ಟಿರೋ ನಂಬಿಕೆನ ಒಡೆಯೋ ಅಂತ ರಹಸ್ಯ ಇದೆ. ನಂಗೂ ಹಾಗೆ ಅನ್ನಿಸ್ತಿದೆ. ಇವತ್ತು ಫೋಟೋಗ್ರಾಫರ್ ಫೋಟೋ ಬಗ್ಗೆ ಹೇಳಿದ ಕೂಡ್ಲೆ ಆ ಹುಡುಗಿ ಮುಖದಲ್ಲಿ ಗಾಬರಿ ಕಾಣಿಸ್ತು. ಹೌದು, ಮದುವೆಗೆ ಮುಂಚೆ ಕೈಲಾಶ್ಗೆ ಪತ್ರ ಬರೆದಾಗ್ಲೂ ಕೂಡ ರಾಧಿಕಾ ಮುಖದಲ್ಲಿ ಭಯ ಗಮನಿಸ್ತೆ. ಮೊದಲು ಅವ್ರ ಫೋಟೋ ಬರಲಿ ಇರೋ ಅಪ್ಪ. ನನ್ನ ಸೊಸೆ ಗುಣವಂತೆ ಅಂತ ಉಬ್ಬೋಗಿರೋ ನಮ್ಮ ಅತ್ತೆಗೆ ರಾಧಿಕಾ ಅಸಲಿ ಬಣ್ಣ ಏನು ಅಂತ ತೋರ್ಸೋಣ. ನಾವಿಲ್ಲೇ ಇದ್ರೆ ಅದಕ್ಕೆ ಗನ್ಮಾನ ಬರುತ್ತೆ. ಹೋಗೋಣ, ನಡೀರಿ. ಇವರು ನಂಬ್ತಾ ಇಲ್ಲ. ನೀವು ಅನ್ನವರಂಗೆ ಬಂದಿದ್ದ ವಿಷಯ ನೀವಾದ್ರೂ ಹೇಳಿ ಮೇಡಮ್. ಇವಾಗ ಮಿಸ್ ಆಗಿದೆ ಸರ್, ಆದ್ರೆ ನನ್ನ ಹತ್ರ ಸಿಸ್ಟಮ್ನಲ್ಲಿದೆ. ತಗೊಂಡು ಬಂದು ತೋರಿಸ್ತೀನಿ. ಅಮ್ಮ ರಾಧಿಕಾ. ಅಪ್ಪ, ಏನಮ್ಮ ಇನ್ನೂ ಆ ಫೋಟೋಗ್ರಾಫರ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅದೆಲ್ಲ ಮರ್ತು ಬಿಡಮ್ಮ. ವ್ರತ ಶುರುವಾಗ್ತಿದೆ, ಬಾ. ಏನಯ್ಯ, ಫೋಟೋಗ್ರಾಫರ್ನ ಕಳ್ಸುವಾಗ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ? ಬಂದಿರೋ ಕೆಲ್ಸ ಬಿಟ್ಟು ನಿಜಾನೋ ಸುಳ್ಳೋ ತಿಳ್ಕೊಳ್ದಿರಾ ಏನೇನೋ ಮಾತಾಡ್ತಾನಲ್ಲ ಅವನು. ಕ್ಷಮಿಸ್ಬೇಕು ಮೇಡಮ್, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನನ್ನ ಫ್ರೆಂಡ್ ಅಂತ ಅವನನ್ನ ಕಳಿಸಿದ್ದೆ. ಕಳ್ಸೋದ್ ಕಳಿಸ್ತೀಯಾ? ಪ್ರಾಪರ್ ಆಗಿ ನೋಡ್ಕೊಂಡು ಕಳಿಸ್ಬೇಕಲ್ವಾ? ಕ್ಷಮಿಸಿ ಮೇಡಮ್, ಇನ್ನೊಂದ್ಸಲಿ ಹಿಂಗೆಲ್ಲ ಆಗಲ್ಲ. ನಮಸ್ಕಾರ ನಮ್ಮ. ನಮಸ್ಕಾರ ಪುರೋಹಿತ್ರೆ. ನೀವೊಂದ್ಸಲ ಎಲ್ಲ ಇದೆಯೋ ಇಲ್ವೋ ನೋಡ್ಕೊಂಡ್ಬಿಟ್ರೆ ವ್ರತ ಶುರು ಮಾಡ್ಬೋದು. ನೀವು ಬಂದ್ರೆ ವ್ರತ ಶುರು ಮಾಡ್ಬೋದಮ್ಮ. ಆಗ್ಲಿ, ನಡೀರಿ. ಬನ್ನಿ ಅಮ್ಮ ರಾಧಿಕಾ, ನಡಿಯಮ್ಮ. ನಡಿಯಮ್ಮ.
ಅಯಂ ಮುಹೂರ್ತ ಸುಮುಹೂರ್ತಸ್ತು. ಅಮ್ಮ, ನಿಮ್ಮ ಗಂಡಂಗೆ ಕಂಕಣ ಕಟ್ಟಿ. ಅಮ್ಮ, ನೀವು ಗಂಡನ ಬಲಗೈ ಕಟ್ಟಿ, ನೀನು ಎಡಗೈ ಕಟ್ಟಪ್ಪ. ಅಪ್ಪ, ಇವಾಗ ನೀನು ಅವರ ಎಡಗೈ ಕಟ್ಟಪ್ಪ. ಇಲ್ಲಿಗೆ ವ್ರತದ ಕತೆ ಸಮಾಪ್ತಿ ಆಯಿತು. ಅಮ್ಮ, ದೇವರಿಗೆ ತೆಂಗಿನಕಾಯಿ ಹೊಡೀರಿ. ಪುರೋಹಿತ್ರೆ, ತೆಂಗಿನಕಾಯಿ ಅವರೇ ಹೊಡಿಬೇಕಾ ಅಥವಾ ಅವ್ರಿಗೆ ತೊಂದರೆ ಆಗ್ತಿದ್ರೆ ನಾನು ಹೊಡಿಬಹುದಾ? ಗಂಡ ಹೆಂಡತಿ ಅಂದ್ರೇನೆ ಎಲ್ಲ ಸಮವಾಗಿ ಹಂಚ್ಕೊಳ್ಳೋದು. ಇಬ್ರು ಕೈ ಸೇರಿಸಿ ತೆಂಗಿನಕಾಯಿ ಹೊಡೀರಿ. ನಮ್ಮ ಅಕ್ಕನ ಕೈಗೆ ನೋವಾಗೋದ್ನ ಸಾಹೇಬ್ರಿಗೆ ನೋಡೋಕ್ಕಾಗ್ತಿಲ್ಲ ಅನ್ಸುತ್ತೆ. ತೆಂಗಿನಕಾಯಿಯಲ್ಲಿ ಹೂ ಸಿಕ್ಕಿದೆ.
ಪುರೋಹಿತ್ರೆ, ನೂತನ ದಂಪತಿಗಳಿಂದ ಮುಂದಿನ ಕಾರ್ಯಕ್ರಮ ಮಾಡಿಸಿ. ವ್ರತ ಮುಗಿತಲ್ಲ ಅತ್ತೆ, ಮುಂದಿನ ಕಾರ್ಯಕ್ರಮ ಪ್ರಸಾದ. ಅಲ್ಲಮ್ಮ, ಸ್ವಾಮಿಯವರ ಉಂಗ್ರನ ಹಾಲು ತುಂಬಿರೋ ಬಿಂದಿಗೆಗೆ ಹಾಕ್ತೀನಿ. ಹೊಸ ಜೋಡಿ 3 ಸಾರಿ ಅವ್ರ ಕೈಯಿಂದ ಉಂಗ್ರ ತೆಗಿಬೇಕು. ಯಾರು ಜಾಸ್ತಿ ಸಲ ತೆಗಿತಾರೋ ಅವ್ರದೇ ಆಧಿಪತ್ಯ. ಹಾಗಾದ್ರೆ ಗೆಲ್ಲೋದು ನಮ್ಮ ಅಕ್ಕನೇ. ಅಧಿಪತ್ಯ ಕೂಡ ಅಕ್ಕಂದೆ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಬಾವ ತೆಗಿ ಬಾವ, ನಾವೇ ಗೆಲ್ಬೇಕು. ತೆಗಿ. ಈಗ 2ನೇ ಸಲ ಹಾಕ್ತಿದ್ದೀನಿ. ಯಾರು ತೆಗಿತಾರೋ ನೋಡೋಣ. ಯು ಹ್ಯಾವ್ ಟು ಡೂ ಇಟ್. ಈ ಸಲ ನಾವೇ ಗೆಲ್ಬೇಕು ಬಾಬಾ, ಬೇಗ ತೆಗಿ. ಅಯ್ಯೋ ಬಾವಾ, ಬಾವಾ ನೀನ್ ತೆಗಿಯೋದಲ್ವಾ ಬಾವಾ? 2 ಟೈಮ್ಸ್ ಸೋತ್ಬಿಟ್ಟೆ. ಈ ಸಲ ನೀನೇ ಗೆಲ್ಬೇಕು. 3ನೇ ಸಲ ಹಾಕ್ತಿದ್ದೀನಿ. ಯಾರು ತೆಗಿತಾರೋ ನೋಡೋಣ. ಅಕ್ಕ ಬೇಗ ತೆಗಿ. ಅಕ್ಕನೇ ಗೆದ್ದಿದ್ದಾಳೆ ಅಂದ್ರೆ ಪೂರ್ತಿ ಅಧಿಪತ್ಯ ನಮ್ಮ ಅಕ್ಕಂದೆ. ಪ್ರಿಯಾ, ತಪ್ಪಮ್ಮ, ಹಾಗನ್ಬಾರ್ದು. ಸೊಸೆಯಾಗಿ ನಾನು ಮಾಡಬೇಕಾಗಿರೋ ಕೆಲಸನ ಅತ್ತೆಯವರ ಆಜ್ಞೆ ಪ್ರಕಾರ ನಾನು ಮಾಡ್ತೀನಿ ಹೊರತು ಪೂರ್ತಿ ಅಧಿಕಾರ, ಒಡೆತನ ದೇವತೆ ಅಂತ ಅತ್ತೆ ಅವ್ರದೇ. ಚೆಕ್ನ ನಾನು ಇವಾಗ್ಲೇ ಕಳಿಸ್ತೀನಿ. ಆ ಡೀಲ್ ಮಾತ್ರ ಏನೇ ಆಗ್ಲಿ ನಮ್ಗೆ ಬರ್ಬೇಕು. ಓಕೆ, ಇಡ್ತೀನಿ. ಅಣ್ಣ, ಊಟ ಮಾಡಿದ್ರಾ? ಆಯ್ತಮ್ಮ, ಊಟ ತುಂಬಾ ಚೆನ್ನಾಗಿತ್ತು. ವ್ರತ ಇದೆ ಅಂತ ಹೇಳಿ ಆಫೀಸಿಗೆ ಹಾಫ್ ಡೇ ಪರ್ಮಿಷನ್ ತಗೊಂಡಿದ್ದೆ. ನಾನು ಹೊರಡ್ತೀನಿ. ಆಯ್ತಣ್ಣ. ಜೋಪಾನ ಕಂದ. ಬರ್ತೀನಪ್ಪ. ಹೋಗ್ ಬನ್ನಿ ಮಾವ. ನೀನು ಅಮ್ಮ ಆಮೇಲೆ ಬನ್ನಿ. ಆಯ್ತು ಅಪ್ಪ. ರಾಧಿಕಾ,
ಸೊಸೆಯಾಗಿ ನೀನ್ ನಡ್ಕೊಂಡ್ ರೀತಿ ನನ್ನ ಮನ್ಸಿಗೆ ತುಂಬಾ ಸಂತೋಷ ಕೊಟ್ಟಿದ್ಯಮ್ಮ. ಹೆತ್ತು ಮಗಳು ಪ್ರೀತಿಸಿದವನ್ನ ದೂರ ಮಾಡ್ಕೊಂಡು ಬೇರೆ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಿರೋ ಯಾವ ತಾಯಿಗಾದ್ರೂ ಆ ಮಗಳ ಸಂಸಾರಕ್ಕೆ ಆ ಪ್ರೀತಿನೇ ಶಾಪದ ಥರ ಕಾಡುತ್ತೇನೋ ಅನ್ನೋ ಭಯ ಇರೋದು ಸಹಜನೇ. ನಿನ್ ಪ್ರೀತಿನೇ ನಿನ್ ಜೀವನಕ್ಕೆ ಅಡ್ಡ ಬರೋಕ್ ಬಿಡಲ್ಲ ಅಂತ ನೀನ್ ನನಗೆ ಮಾತು ಕೊಟ್ಟಿದ್ರು ಸಹ ನಿನ್ ಮನ್ಸು ಅದಕ್ಕೆ ಸಿದ್ಧವಾಗಿದ್ಯೋ ಇಲ್ವೋ ಅನ್ನೋ ಸಂಶಯ ನನಗೆ ನೆರಳಿನ ಥರ ಕಾಡ್ತಾನೆ ಇರುತ್ತೆ. ಆದ್ರೆ ನಿಮ್ಮತ್ತೆ ಮೇಲೆ ನೀನ್ ತೋರಿಸ್ತಿರೋ ಅಭಿಮಾನ, ನೀನ್ ನಿನ್ ಗಂಡನ ಮೇಲೆ ತೋರಿಸ್ತಿರೋ ಪ್ರೀತಿ, ಇದನ್ನೆಲ್ಲ ನೋಡಿದ್ಮೇಲೆ ನನ್ಗಿದ್ದಿದ್ ಭಯ ಎಲ್ಲ ಹೊರಟೋಯ್ತು. ನಿನ್ ಮಾತನ್ನ ಉಳಿಸ್ಕೊಂಡೆ ಅನ್ನೋ ಧೈರ್ಯ ಬಂತಮ್ಮ. ಯಾಕಮ್ಮ ರಾಧಿಕಾ, ನಿನ್ ಮುಖದಲ್ಲಿ ಏನೋ ನೋವು ಕಾಣಿಸ್ತಿದೆ. ಅಂದ್ರೆ ನಿನ್ ಪ್ರೀತಿನ ನೀನು ಮರ್ತಿಲ್ವಾ? ನೀನು ಮನಸ್ಫೂರ್ತಿಯಾಗಿ ಸಂತೋಷವಾಗಿಲ್ವಾ? ಹೇಗ್ ಸಂತೋಷವಾಗಿರಕ್ಕಾಗತ್ತಮ್ಮ? ಹಾಗಂದ್ರೆ ಹೇಗಮ್ಮ? ನನ್ನ ಪ್ರೀತಿನ ಮರಿಬೇಕಿರೋ ಇತಿಹಾಸನೇ ಹೊರತು ಜ್ಞಾಪಕ ಇಟ್ಕೊಳ್ಳೋ ಭವಿಷ್ಯತ್ತಾಗಿ ಮಾಡ್ಕೊಳ್ಳಲ್ಲ ಅಂತ ಅಂದಿದ್ಯಲ್ಲ. ನಿನ್ ಪ್ರೀತಿನ ನಿನ್ ಸಂಸಾರಕ್ಕೆ ಸಮಸ್ಯೆ ಆಗೋಗ್ ಬಿಡಲ್ಲ ಅಂತ ಹೇಳಿದ್ಯಲ್ಲ. ಇವಾಗ ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ? ನಾನು ಜವಾಬ್ದಾರಿಯಿಂದ ನಡ್ಕೋತಿರೋ ಥರ ನಿಂಗೆ ಅನಿಸ್ತಿರೋದ್ರಿಂದ ನನ್ನ ಮಗಳು ನಮ್ಮ ಕುಟುಂಬದ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಲ್ಲ ಅಂತ ನಿನ್ನ ಮನಸ್ಸಿಗೆ ಸಂತೋಷ ಆಗ್ತಿದೆ. ಆದರೆ ನಾನು ಮಾಡಿರೋ ತಪ್ಪು, ನನ್ನ ಪ್ರೀತಿ ವಿಷಯದಲ್ಲಿ ನಾನು ಮಾಡಿರೋ ಅಪರಾಧ ನನ್ನ ಕಾಡ್ತಿರುವಾಗ ಆ ನೋವೇನು ಅಂತ ನನ್ನ ಮನ್ಸಿಗೆ ಬಿಟ್ರೆ ಇನ್ನೊಬ್ರಿಗೆ ಹೇಗೆ ಗೊತ್ತಾಗತ್ತಮ್ಮ? ಸರಿ ತಪ್ಪು ಲೆಕ್ಕ ಹಾಕಿ ಹೆತ್ತವ್ರ ಬಗ್ಗೆ ಯೋಚನೆ ಮಾಡಿ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಿ ಪ್ರೀತಿ ಹುಟ್ಟಲ್ಲ ಅಮ್ಮ.